ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್. ಅತ್ತ ಮಗನ ನೋವಿಗೆ ಸ್ಪಂದಿಸಿದ ತಂದೆ. ಇತ್ತ ಕುಸುಮ ಕೈಗೆ ಸಿಗದ ಒಡವೆ. ಭಾಗ್ಯ ಬಹಳ ಸಂಕಟದಲ್ಲಿ ಸಿಲುಕೊಂಡಿದ್ದಾಳೆ. ಹೌದು, ಭಾಗ್ಯಗೆ ಇದೀಗ ಮನೆ ನಿಭಾಯಿಸುವ ಚಿಂತೆ ಜೊತೆಗೆ ಮಕ್ಕಳ ಚಿಂತೆ ಕೂಡ ಶುರುವಾಗಿದೆ. ಮಕ್ಕಳು ತನ್ನ ತಂದೆಯನ್ನು ಇನ್ನು ಮುಂದೆ ಯಾವತ್ತೂ ನೋಡುವುದು ಇಲ್ಲವೇನೋ ಎನ್ನುತ್ತಾ ನೋವಿನಲ್ಲಿ ಇರುತ್ತಾರೆ. ಅದರಲ್ಲೂ ಗುಂಡಣ್ಣ ತನ್ನ ತಾಯಿ ಜೊತೆಗೆ ಹೆಚ್ಚಾಗಿ ಇದ್ದರೂ ತನ್ನ ತಂದೆಯ ಬಗ್ಗೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದಾನೆ. ಆದರೆ ತನ್ವಿ ಮಾತ್ರ ಇದ್ಯಾವುದೂ ಪರಿವೇ ಇಲ್ಲದೆ ಇದ್ದಾಳೆ. ಗುಂಡಣ್ಣ ಶಾಲೆಯಲ್ಲಿ ಗೆಳೆಯರ ಮಾತಿಗೆ ಕಿವಿಗೊಡಲು ಆಗದೆ ಉಗ್ರ ರೂಪ ಎತ್ತಿರುತ್ತಾನೆ. ಯಾಕೆಂದರೆ ಆತನಿಗೆ ತನ್ನ ತಂದೆಯ ಬಗ್ಗೆ, ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಸ್ವಲ್ಪವೂ ಇಷ್ಟ ಆಗುತ್ತಿರಲಿಲ್ಲ. ಅದಕ್ಕೆ ಶಾಲೆಯಲ್ಲಿ ಮಕ್ಕಳ ಜೊತೆ ಜಗಳವಾಡಿ ಕಣ್ಣಿನ ಭಾಗಕ್ಕೆ ಪೆಟ್ಟು ಮಾಡಿಕೊಂಡಿರುತ್ತಾನೆ. ಭಾಗ್ಯ ಮಗನ ಬಳಿ ಓಡೋಡಿ ಬಂದು ಗಾಯಕ್ಕೆ ಔಷಧಿ ಹಚ್ಚುವ ಪ್ರಯತ್ನ ಮಾಡುತ್ತಾಳೆ. ಭಾಗ್ಯ ಮಾತಿಗೆ ಸಿಡುಕಿದ ತಾಂಡವ್. ಇಷ್ಟು ದಿನ ಅಮ್ಮನೇ ಬೇಕು ಎನ್ನುತ್ತಿದ್ದ ಗುಂಡಣ್ಣ, ಅಮ್ಮ ನನಗೆ ಇದನ್ನೆಲ್ಲ ಹಚ್ಚಲು ಬರಬೇಡ, ನನಗೆ ಅಪ್ಪ ಬೇಕು. ಈಗಾಗಲೇ ಅಪ್ಪನನ್ನು ಇಲ್ಲಿಗೆ ಕರೆದುಕೊಂಡು ಬಾ, ಆಮೇಲೆ ನಾನು ಔಷಧಿಯನ್ನು ಹಚ್ಚಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಭಾಗ್ಯಗೆ ದಿಕ್ಕೇ ತೋಚದ ಹಾಗೆ ಆಗುತ್ತದೆ. ಕೊನೆಗೆ ತಾಂಡವ್ಗೆ ಭಾಗ್ಯ ಕರೆ ಮಾಡಿ ಗುಂಡಣ್ಣ ಗಲಾಟೆ ಮಾಡಿ ಏಂಟು ಮಾಡಿಕೊಂಡಿದ್ದಾರೆ, ನೀವು ಇಲ್ಲಿಗೆ ಬರಲೇಬೇಕು ಎಂದು ಹಠಾಸಿ ಮಾಡುತ್ತಿದ್ದಾನೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ತಾಂಡವ್ ಪಿತ್ತ ನೆತ್ತಿಗೇರುತ್ತದೆ. ಹೌದು, ತಾಂಡವ್ ಜೊತೆಗೆ ಜೋರಾಗಿ ಭಾಗ್ಯ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾನೆ. ತಾಂಡವ್ ಮಾತಿಗೆ ತಕ್ಕ ಉತ್ತರ ಕೊಟ್ಟ ಭಾಗ್ಯ ಮೇಲೆ ಕಿಡಿಕಾರಿದ ತಾಂಡವ್, ಯಾಕೆ ಭಾಗ್ಯ, ನೀನು ನನಗೆ ಪದೇ ಪದೇ ಕರೆ ಮಾಡುತ್ತಾ ಇದ್ದೀಯಾ? ಮಕ್ಕಳ ವಿಚಾರ ತೆಗೆದು ನಾನು ಮನೆಗೆ ಬರುವ ಹಾಗೆ ಮಾಡುತ್ತಿದ್ದೀಯೇ? ಇರಲಿ, ನಿನ್ನ ಆಟ ನನಗೆ ತಿಳಿದಿದೆ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾನೆ. ಆಗ ಭಾಗ್ಯಗೆ ಬಹಳ ಸಿಟ್ಟು ಬಂದು ಜೋರಾಗಿ ಬೈದು ಬಿಡುತ್ತಾಳೆ. ಆದರೆ ತಾಂಡವ್ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಬಂಗಾರದ ಹುಡುಕಾಟದಲ್ಲಿ ಕುಸುಮ. ಇನ್ನು ಭಾಗ್ಯ ಹೇಗಾದರೂ ಮಾಡಿ ಮಗನನ್ನು ಸಮಾಧಾನ ಮಾಡಿದರೆ ಇತ್ತ ಕುಸುಮ ಬೀರು ಬಾಗಿಲು ತೆಗೆದು ಚಿನ್ನದ ಹುಡುಕಾಟದಲ್ಲಿ ಇರುತ್ತಾಳೆ. ಬೀರುವಿನಲ್ಲಿ ಚಿನ್ನ ಇರದೆ ಇರುವುದನ್ನು ಕಂಡ ಕುಸುಮ ಕಂಗಾಲಾಗಿ ಹೋಳುತ್ತಾಳೆ. ಬೀರುವಿನಲ್ಲಿ ಇಟ್ಟಿದ್ದ ನನ್ನ ಭಾಗ್ಯ ಮಕ್ಕಳದ್ದು ಚಿನ್ನ ಕಾಣಿಸುತ್ತಿಲ್ಲ. ನಿನ್ನೆ ತಾನೇ ದೇವರ ಬಳಿ ಈ ಚಿನ್ನ ಇಟ್ಟಿದ್ದೆವು, ಇದೀಗ ಅದ್ಯಾವುದು ಕಾಣುತ್ತಿಲ್ಲ ಎಂದರೆ ಅದರ ಅರ್ಥವೇನು ಎಂದೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುತ್ತಾ ಇರುತ್ತಾಳೆ. ಸುನಂದ ಕೂಡ ಶಾಕ್ ಆಗುತ್ತಾಳೆ. ಸುನಂದ ಮೇಲೆ ಅನುಮಾನಗೊಂಡ ಕುಸುಮ ಇನ್ನು ಮಾತನಾಡುತ್ತಾ ಕುಸುಮಗೆ ಸುನಂದ ಮೇಲೆ ಅನುಮಾನ ಬರುತ್ತದೆ. ಬೀಗರೆ, ನೀವು ಏನಾದರೂ ಕದ್ದಿದ್ದರೆ ಅದನ್ನು ಕೊಟ್ಟು ಬಿಡಿ. ಮೊದಲೆಲ್ಲ ನೀವು ನನ್ನ ತಂಗಿಯ ಒಡವೆ ಕದ್ದಿದ್ದು ಇದೆ, ಅದಕ್ಕೆ ಕೇಳುತ್ತಿದ್ದೇನೆ ಎಂದಾಗ ಸುನಂದಗೆ ಬಹಳ ಶಾಕ್ ಆದರೂ ಏನು ಮಾತನಾಡದೆ ಸುಮ್ಮನೆ ಇರುತ್ತಾಳೆ. ಕೊನೆಗೂ ನಾನು ಯಾವುದನ್ನು ಕದ್ದಿಲ್ಲ, ನನಗೆ ಕದಿಯುವ ಅಗತ್ಯ ಇಲ್ಲ. ಮಗಳ ಮನೆಯಲ್ಲಿ ಇಂಥ ಕೆಲಸ ಮಾಡೋದು ತನ್ನಿಂದ ಆಗುವುದಿಲ್ಲ ಎಂದು ಜೋರಾಗಿ ಹೇಳಿಬಿಡುತ್ತಾಳೆ. ಆದರೆ ತಾಂಡವ್ ಮಾತ್ರ ತನ್ನ ಹೆಂಡತಿ ಮಕ್ಕಳು ಎಂದು ನೋಡದೆ ಯಾರೋ ಮೂರನೆಯವರ ಮಾತು ಕಟ್ಟಿಕೊಂಡು ಹೋಗಿರುವುದು ಸರಿ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.